Hello everyone. In this video, I am going to discuss with you the concept GST working principle. ಅಂತಂದರೆ ಜಿ ಎಸ್ ಟಿ ಅನ್ನೋದು ಜಿ ಎಸ್ ಟಿ ಅಂತಂದರೆ ನಿಮಗೆ ಈಗಾಗಲೇ ಗೊತ್ತಿದೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಈ ಜಿ ಎಸ್ ಟಿಗೆ ಸಪೋರ್ಟಿಂಗ್ ಸಾಫ್ಟ್ವೇರ್ಸ್ ಅಂತ ತುಂಬ ಇದ್ದಾವೆ. ಅದರಲ್ಲಿ ಟ್ಯಾಲಿ ಕೂಡ ಒಂದು. ಈ ಟ್ಯಾಲಿನಲ್ಲಿ ಏನೆಲ್ಲ ವರ್ಕಿಂಗ್ ಪ್ರಿನ್ಸಿಪಲ್ಸು ಫಾಲೋ ಮಾಡ್ತಾರೆ ಅನ್ನೋದನ್ನು ಈ ಟಾಪಿಕಲ್ಲಿ ನಾವು ಡಿಸ್ಕಸ್ ಮಾಡೋಣ. ವಾಟ್ ಈಸ್ ಜಿ ಎಸ್ ಟಿ? ಇದು ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ. ವಾಟ್ ಈಸ್ ಜಿ ಎಸ್ ಟಿ ಅಂದರೆ ನಿಮಗೆ ಗೊತ್ತಿದೆ. ಜಿ ಎಸ್ ಟಿ ಮೀನ್ಸ್ ಇಟ್ ಈಸ್ ಅ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ. ಜಿ ಎಸ್ ಟಿ ಈಸ್ ಎ ಸಿಂಗಲ್ ಡೆಸ್ಟಿನೇಷನ್ ಬೇಸ್ಡ್ ಇಂಡೈರೆಕ್ಟ್ ಟ್ಯಾಕ್ಸ್. ಇಟ್ ಈಸ್ ಲೆವಿಡ್ ಆನ್ ವ್ಯಾಲ್ಯೂ ಆ್ಯಡೆಡ್ ಟು ಗೂಡ್ಸ್ ಆಸ್ ವೆಲ್ ಆಸ್ ಸರ್ವೀಸಸ್ ಅಟ್ ಈಚ್ ಸ್ಟೇಜ್ ಆಫ್ ದಿ ಸಪ್ಲೈ ಚೈನ್. ಅಂದರೆ ಜಿ ಎಸ್ ಟಿ ಅನ್ನೋದು ಒಂದು ಡೆಸ್ಟಿನೇಷನ್ ಬೇಸ್ಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಅಂತಂದರೆ ಡೈರೆಕ್ಟಾಗಿ ಪೇ ಮಾಡುವಂಥ ಟ್ಯಾಕ್ಸ್ ಅಲ್ಲ, ಇದು ಇಂಡೈರೆಕ್ಟಾಗಿ ಪೇ ಮಾಡುವಂತಹ ಟ್ಯಾಕ್ಸ್ ಆಗಿರುತ್ತೆ. ಡೈರೆಕ್ಟ್ ಟ್ಯಾಕ್ಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಏನು ಮಾಡ್ತಾರೆ, ಒಬ್ಬ ಪರ್ಸನ್ದು ಇನ್ಕಮ್ ಏನಿರುತ್ತೆ ಆ ಇನ್ಕಮ್ ಬೇಸಿಸ್ ಮೇಲೆ ಟ್ಯಾಕ್ಸನ್ನು ಪೇ ಮಾಡೋ ಅಂಥದ್ದು. ಇಂಡೈರೆಕ್ಟ್ ಟ್ಯಾಕ್ಸ್ ಅಂತಂದರೆ ಅದನ್ನು ಏನು ಮಾಡ್ತಾರೆ ಅಂತಂದರೆ ಇಂಡೈರೆಕ್ಟಾಗಿ ನಾವೀಗ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತೀವಿ, ಆ ಪ್ರಾಡಕ್ಟ್ಗೆ ಇಷ್ಟು ಪ್ರೈಸ್ ಅಂತ ಪೇ ಮಾಡ್ತೀವಿ. ಆ ಪೇ ಮಾಡುವಂತಹ ಪ್ರೈಸ್ ಏನಿರುತ್ತೆ ಅದರಲ್ಲೇ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಹಾಗಾಗಿ ಇದೇನಾಗುತ್ತೆ, ಇಂಡೈರೆಕ್ಟಾಗಿ ನಾವು ಟ್ಯಾಕ್ಸನ್ನು ಪೇ ಮಾಡಿದಾಗುತ್ತೆ. ಹಾಗಾಗಿ ಇದನ್ನು ನಾವು ಜಿ ಎಸ್ ಟಿ ಅನ್ನೋದನ್ನು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಇಟ್ ಈಸ್ ಲೆವಿಡ್ ಆನ್ ವ್ಯಾಲ್ಯೂ ಆ್ಯಡೆಡ್ ಟು ಗೂಡ್ಸ್ ಆ್ಯಸ್ ವೆಲ್ ಆಸ್ ಸರ್ವೀಸಸ್ ಅಟ್ ಈಚ್ ಸ್ಟೇಜ್ ಆಫ್ ದಿ ಸಪ್ಲೈ ಚೈನ್ ಅಂತ ಹೇಳ್ತಾರೆ. ಅಂದರೆ ಒಂದು ಪ್ರಾಡಕ್ಟ್ ಸಪ್ಲೈ ಚೈನ್ ಅಂತಂದರೆ ಏನು, ಇಟ್ ಈಸ್ ದ ಸೀಕ್ವೆನ್ಸ್ ಆಫ್ ಪ್ರೋಸೆಸಸ್ ಇನ್ವಾಲ್ವ್ಡ್ ಇನ್ ಇಂದ ಹಿಡಿದು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋ ಸ್ಟೇಜ್ವರೆಗೂ ಏನೆಲ್ಲ ಪ್ರೋಸೆಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಪ್ರೊಡಕ್ಷನ್ ಮಾಡಬೇಕು ಅಂತಂದರೆ ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡ್ತೀವಿ. ರಾ ಮೆಟೀರಿಯಲ್ ಪರ್ಚೇಸಸ್ ಆಗಿರ್ಬೋದು, ಅಥವಾ ಸೆಮಿ ಫಿನಿಶ್ಡ್ ಗೂಡ್ಸ್ ಪರ್ಚೇಸಸ್ ಆಗಿರ್ಬೋದು, ಪ್ಯಾಕೇಜಿಂಗ್ ಆಗಿರ್ಬೋದು, ಪ್ರೈಸಿಂಗ್ ಆಗಿರ್ಬೋದು, ಅಡ್ವರ್ಟೈಸಿಂಗ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಇವೆಲ್ಲದನ್ನು ಕೂಡ ಸಪ್ಲೈ ಚೈನ್ ಅಂತ ಕರಿತೀವಿ. ಪ್ರೊಡಕ್ಷನಿಂದ ಹಿಡಿದು ಡಿಸ್ಟ್ರಿಬ್ಯೂಷನ್ ತನಕ ಏನೆಲ್ಲ ಪ್ರೋಸೆಸ್ ಬರುತ್ತೆ, ಏನೆಲ್ಲ ಸ್ಟೇಜಸ್ ಬರುತ್ತೆ, ಆ ಸ್ಟೇಜ್ ಮೇಲೆ ಏನು ಮಾಡೋ ಅಂಥದ್ದು ಈ ಒಂದು ಜಿ ಎಸ್ ಟಿಯನ್ನು ಪೇ ಮಾಡ್ತೀವಿ. ವ್ಯಾಲ್ಯೂ ಆ್ಯಡೆಡ್ ಟು ಗೂಡ್ಸ್ ಅಂತಂದರೆ ಒಂದು ಗೂಡ್ಸ್ಗೆ ವ್ಯಾಲ್ಯೂಯನ್ನು ಆ್ಯಡ್ ಮಾಡೋ ಅಂಥದ್ದು. ಫಾರ್ ಎಕ್ಸಾಂಪಲ್, ಈಗ ರಾ ಮೆಟೀರಿಯಲ್ ಏನಿರುತ್ತೆ ಅದಕ್ಕೆ ಅದು ಒಂದು ಫಿನಿಶ್ಡ್ ಗೂಡ್ಸ್ ಆಗಬೇಕು ಅಂತಂದರೆ ಅಲ್ಲೇನು ಮಾಡಬೇಕಾಗುತ್ತೆ, ಸಮ್ ವ್ಯಾಲ್ಯೂಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಹೀಗೆ ವ್ಯಾಲ್ಯೂಯನ್ನು ಆ್ಯಡ್ ಮಾಡುವಂಥ ಪ್ರತಿಯೊಂದು ಸ್ಟೇಜ್ ಏನಿರುತ್ತೆ ಆ ಸ್ಟೇಜಿಗೆ ಆ ಸ್ಟೇಜ್ ಮೇಲೆ ಏನು ಮಾಡ್ತಾರೆ, ಜಿ ಎಸ್ ಟಿಯನ್ನು ಪೇ ಮಾಡ್ತಾರೆ. The main objective behind levying such a tax is to consolidate multiple indirect tax levies into a single tax. ಇದರದ್ದು ಮೇನ್ ಆಬ್ಜೆಕ್ಟಿವ್ ಏನು ಅಂತಂದರೆ, ಜಿ ಎಸ್ ಟಿ ಮೇನ್ ಆಬ್ಜೆಕ್ಟಿವ್ ಅಂದರೆ ಏನು ಅಂತಂದರೆ, ಏನು ಮಲ್ಟಿಪಲ್ ಟ್ಯಾಕ್ಸಸ್ ಬರ್ತಾಯಿತ್ತು, ಮಲ್ಟಿಪಲ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ವ್ಯಾಟ್ ಆಗಿರ್ಬೋದು, ಎಕ್ಸೈಸ್ ಡ್ಯೂಟಿ ಆಗಿರ್ಬೋದು, ಸರ್ವಿಸ್ ಟ್ಯಾಕ್ಸಸ್ ಆಗಿರ್ಬೋದು. ಈ ಮುಂಚೆ ಏನು ಮಾಡ್ತಿದ್ರು ಅಂತಂದರೆ ಪ್ರತಿಯೊಂದು ಸ್ಟೇಜ್ಗೂ ಇಂಡಿವಿಜುವಲ್ ಆಗಿ ಟ್ಯಾಕ್ಸನ್ನು ಪೇ ಮಾಡ್ತಾಯಿದ್ರು. ಈ ವೇರಿಯಸ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಏನಿತ್ತು, ಮಲ್ಟಿಪಲ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಏನಿತ್ತು, ಅದೆಲ್ಲ ಟ್ಯಾಕ್ಸು ಕೂಡ ಒಂದೇ ಟ್ಯಾಕ್ಸ್ ಅಂಡರಲ್ಲಿ ಬರಬೇಕು, ಒಂದೇ ಸಿಂಗಲ್ ಟ್ಯಾಕ್ಸ್ ಅಂಡರಲ್ಲಿ ಬರಬೇಕು ಅಂತ ಈ ಜಿ ಎಸ್ ಟಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಇದು ಒಂದು ಮೇನ್ ಆಬ್ಜೆಕ್ಟಿವ್ ಜಿ ಎಸ್ ಟಿ ಎಂದು. Thus, GST subsumes a host of taxes. It overcomes limitations of the previous indirect ಮಲ್ಟಿಪಲ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಇರುತ್ತೆ. ಅದೆಲ್ಲದೂ ಕೂಡ ಜಿ ಎಸ್ ಟಿಯಲ್ಲಿ ಸಬ್ಸ್ಯೂಮ್ ಆಗಿರುತ್ತೆ, ಜಿ ಎಸ್ ಟಿಯಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಇದು ಪ್ರೀವಿಯಸ್ ಏನು ಪೇ ಮಾಡ್ತಾಯಿದ್ರು ಇಂಡೈರೆಕ್ಟ್ ಟ್ಯಾಕ್ಸ್ ಸ್ಟ್ರಕ್ಚರ್ ಏನಿತ್ತು ಅದರಲ್ಲಿದ್ದಂತಹ ಲಿಮಿಟೇಷನ್. ಫಾರ್ ಎಕ್ಸಾಂಪಲ್, ಡಬಲ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಈಗ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಅದಕ್ಕೆ ಎಕ್ಸೈಸ್ ಡ್ಯೂಟಿ ಅಂತ ಪ್ರೊಡ್ಯೂಸರ್ ಪೇ ಮಾಡ್ತಾ ಇದ್ದ. ಅದಾದಮೇಲೆ ಸರ್ವಿಸ್ ಟ್ಯಾಕ್ಸನ್ನು ಕಸ್ಟಮರ್ಸು ಪೇ ಮಾಡ್ತಾಯಿದ್ರು. ಹಾಗಾಗಿ ಏನಾಗ್ತಿತ್ತು, ಅಲ್ಲಿ ಡಬಲ್ ಟ್ಯಾಕ್ಸೇಷನ್ ಅನ್ನೋದು ಆಗ್ತಿತ್ತು. ಈ ಒಂದು
ಕ್ರಿಟಿಸಿಸಮ್, ಈ ಒಂದು ಲಿಮಿಟೇಷನ್ಸ್ ಏನಿತ್ತು ಪ್ರೀವಿಯಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಸ್ಟ್ರಕ್ಚರಲ್ಲಿ ಏನೆಲ್ಲ ಲಿಮಿಟೇಷನ್ಸ್ ಇತ್ತು ಅದನ್ನು ಓವರ್ಕಮ್ ಮಾಡಬೇಕು ಅನ್ನೋದಕ್ಕೋಸ್ಕರ ಜಿ ಎಸ್ ಟಿಯನ್ನು ಇಂಟ್ರೊಡ್ಯೂಸ್ ಮಾಡೋದು. ಈ ಒಂದು ಜಿ ಎಸ್ ಟಿ ಏನು ಮಾಡ್ತು ಅಂತಂದರೆ ಒಂದು ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ಸಲ್ಲಿ, ಅಂದರೆ ಟ್ಯಾಕ್ಸನ್ನು ಮಾಡುವಂಥ ಅಥಾರಿಟೀಸ್ ಯಾರಿದ್ರು ಅವರ ಒಂದು ಎಫಿಷಿಯನ್ಸಿನ ಈ ಒಂದು ಜಿ ಎಸ್ ಟಿ ಇನ್ಕ್ರೀಸ್ ಮಾಡ್ತು. ಇದನ್ನು ನಾವು ಜಿ ಎಸ್ ಟಿ ಅಂತ ಕರಿತೀವಿ. ಟು ಪ್ರಿನ್ಸಿಪಲ್ಸ್ ದಟ್ ಡಿಫೈನ್ ಜಿ ಎಸ್ ಟಿ. ಮೇಯ್ನಾಗಿ ನಾವು ಜಿ ಎಸ್ ಟಿಯಲ್ಲಿ 2 ಟೈಪಲ್ಲಿ ಏನು ಮಾಡ್ಬೋದು, ಪ್ರಿನ್ಸಿಪಲ್ಸನ್ನು ನೋಡ್ಬೋದು. ಅದೇ ಟ್ಯಾಲಿನಲ್ಲಿ ಅಥವಾ ಒಂದು ಅಕೌಂಟಿಂಗ್ ಸಾಫ್ಟ್ವೇರಲ್ಲಿ ಏನಾದರೂ ಜಿ ಎಸ್ ಟಿನ ಇದು ಮಾಡೋದಾದರೆ ಅದರಲ್ಲಿ ಪ್ರಿನ್ಸಿಪಲ್ಸ್ ಬೇರೆ ಬೇರೆ ಬರುತ್ತೆ. ಇದು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಜಿ ಎಸ್ ಟಿ ಅನ್ನೋದನ್ನು ನೋಡೋದಾದರೆ, ಟು ಎಲ್ಯುಸಿಡೇಟ್ ದ ಎಬೋ ಡೆಫಿನಿಷನ್ ವಿ ಕ್ಯಾನ್ ಸೇ ದಟ್ ಜಿ ಎಸ್ ಟಿ ಈಸ್ ಬೇಸ್ಡ್ ಆನ್ 2 principles, destination principle and value added principle. ಅಂದರೆ ಬಿಫೋರು ಏನು ಈ ಒಂದು ಡೆಫಿನಿಷನ್ಸನ್ನು ನೋಡಿದ್ರಿ, ಎಲ್ಯುಸಿಡೇಟ್ ಮೀನ್ಸ್ ಇಲಸ್ಟ್ರೇಟ್ ಅಂತ ಸ್ಪಷ್ಟಪಡಿಸೋದು. ಈ ಪ್ರೀವಿಯಸ್ ಡೆಫಿನಿಷನ್ ಏನನ್ನ ಸ್ಪಷ್ಟಪಡಿಸುತ್ತೆ ಅಂತಂದರೆ ಜಿ ಎಸ್ ಟಿ ಅನ್ನೋದು 2 ಪ್ರಿನ್ಸಿಪಲ್ಸ್ ಬೇಸ್ ಮೇಲೆ ಇನ್ಕ್ಲೂಡ್ ಆಗಿರುತ್ತೆ. ಯಾವುದ್ಯಾವುದು ಅಂತಂದರೆ ಡೆಸ್ಟಿನೇಷನ್ ಪ್ರಿನ್ಸಿಪಲ್ಲು ಮತ್ತು ವ್ಯಾಲ್ಯೂ ಆಡೆಡ್ ಪ್ರಿನ್ಸಿಪಲ್ ಅಂತ ಕರಿತೀವಿ. At the point of consumption. This means that GST replaces source based tax system with destination based tax regime. ಅಂದರೆ ಡೆಸ್ಟಿನೇಷನ್ ಪ್ರಿನ್ಸಿಪಲ್ಸ್ ಅಂತಂದರೆ ಈ ಒಂದು ಪ್ರಿನ್ಸಿಪಲಲ್ಲಿ ಏನಂತ ಹೇಳುತ್ತೆ ಅಂತಂದರೆ, ಈ ಒಂದು ಗೂಡ್ಸ್ ಅಥವಾ ಸರ್ವೀಸಸ್ ಏನು ಟ್ಯಾಕ್ಸನ್ನು ಪೇ ಮಾಡ್ತೀವಿ, ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಏನಿರುತ್ತೆ ಅದ್ರ ಮೇಲೆ ಯಾವಾಗ ಟ್ಯಾಕ್ಸನ್ನು ಲೆವಿ ಮಾಡಬೇಕು ಅಂತಂದರೆ ಅಟ್ ದ ಪಾಯಿಂಟ್ ಆಫ್ ಕನ್ಸಂಪ್ಷನ್ ಅಂತ ಹೇಳ್ತೀವಿ. ಅಂತಂದರೆ ಈ ಪ್ರಿನ್ಸಿಪಲ್ ಬೇಸ್ ಮೇಲೆ ಏನು ಮಾಡ್ತೀವಿ, ಜಿ ಎಸ್ ಟಿಯನ್ನು ಯಾವಾಗ ಲೆವಿ ಮಾಡೋದು, ಯಾವಾಗ ಅಪ್ಲೈ ಮಾಡೋದು ಅಂತಂದರೆ ಅಟ್ ದ ಪಾಯಿಂಟ್ ಆಫ್ ಕನ್ಸಂಪ್ಷನ್ ಅಂತ. ಫಾರ್ ಎಕ್ಸಾಂಪಲ್ ನಾವೀಗ ಬಟ್ಟೆ ಅಥವಾ ಗೋಲ್ಡ್ ಏನಾದರೂ ತಗೊಳ್ತೀವಿ ಅಂತಂದರೆ ಆ ರೆಸಿಪ್ಟಲ್ಲಿ ನೀವು ನೋಡ್ಬೋದು ಜಿ ಎಸ್ ಟಿ ಇನ್ಕ್ಲೂಡ್ ಆಗಿರುತ್ತೆ. ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಅಂತ ಹಾಕಿಬಿಟ್ಟು ಟ್ಯಾಕ್ಸ್ ಎಷ್ಟಿದೆ ಅನ್ನೋದನ್ನು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅಂತಂದರೆ ಅಟ್ ದ ಪಾಯಿಂಟ್ ಆಫ್ ಕನ್ಸಂಪ್ಷನ್ ನಾವು ಯಾವಾಗ ಆ ಗೂಡ್ಸನ್ನು ಪರ್ಚೇಸ್ ಮಾಡ್ತೀವಿ ಆವಾಗ ನಾವೇನು ಮಾಡಿರ್ತೀವಿ, ಟ್ಯಾಕ್ಸನ್ನು ಪೇ ಮಾಡಿರ್ತೀವಿ. ಹಾಗಾಗಿ ಇದು ಡೆಸ್ಟಿನೇಷನ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ನೆಕ್ಸ್ಟು ಸೆಕೆಂಡ್ ಒನ್, ವ್ಯಾಲ್ಯೂ ಆಡೆಡ್ ಪ್ರಿನ್ಸಿಪಲ್. ಆನ್ ದ ಅದರ್ ಹ್ಯಾಂಡ್ underlies that the tax shall be collected on value added to goods or services at each stage of the supply chain, right from the original producer or service provider to the ultimate consumer. GST will be collected on value added at every stage of the ಸಪ್ಲೈ ಚೈನ್. ವ್ಯಾಲ್ಯೂ ಆಡೆಡ್ ಅಂತಂದರೆ, ವ್ಯಾಲ್ಯೂ ಆಡೆಡ್ ಪ್ರಿನ್ಸಿಪಲ್ ಅಂತಂದರೆ ಈಗ ಒಂದು ಗೂಡ್ಸು ಮ್ಯಾನುಫ್ಯಾಕ್ಚರ್ ಸ್ಟೇಜಿಂದ ಹಿಡಿದು ಆ ಒಂದು ಗೂಡ್ಸ್ ಸಪ್ಲೈ ಆಗುತ್ತಲ್ಲ ಅಲ್ಲಿವರೆಗೂ ಬರುವಂತಹ ಡಿಫ್ರೆಂಟ್ ಸ್ಟೇಜಸ್ ಏನಿರುತ್ತೆ ಆ ಸ್ಟೇಜಸ್ ಮೇಲೆ ಏನು ಮಾಡುವಂಥದ್ದು, ಜಿ ಎಸ್ ಟಿಯನ್ನು ಪೇ ಮಾಡುವಂಥದ್ದು. ಇದು ವ್ಯಾಲ್ಯೂ ಆಡೆಡ್. ವರ್ಕಿಂಗ್ ಪ್ರಿನ್ಸಿಪಲ್ಸ್ ಆಫ್ ಜಿ ಎಸ್ ಟಿ ಇನ್ ಟ್ಯಾಲಿ ಅಂತ ನೋಡೋದಾದರೆ, ಸೆಕ್ಯೂರಿಟಿ, ಮಲ್ಟಿ ಪ್ಲಾಟ್ಫಾರ್ಮ್ ಅಡಾಪ್ಟಬಿಲಿಟಿ, ಫ್ಲೆಕ್ಸಿಬಿಲಿಟಿ, ಕಾಗ್ನಿಜೆನ್ಸ್, ಫ್ರೆಂಡ್ಲಿ ಯೂಸರ್ ಇಂಟರ್ಫೇಸ್ ಆ್ಯಂಡ್ ರಿಪೋರ್ಟಿಂಗ್ ಅಂತ ಮೇಯ್ನು ಈ ಒಂದು ಫಂಕ್ಷನ್ಸನ್ನು ನೋಡ್ಬೋದು. ಇವೆರಡು ಪ್ರಿನ್ಸಿಪಲ್ಸ್ ಏನು ಹೇಳಿದೆ ಇದು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೋಸ್ಕರ ಹೇಳಿದ್ದು. ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ನೋಡೋದಾದರೆ ಈ ಪಾಯಿಂಟ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಜಿ ಎಸ್ ಟಿ ವರ್ಕಿಂಗ್ ಪ್ರಿನ್ಸಿಪಲ್ಸ್ ಇನ್ ಟ್ಯಾಲಿ ಅಂತಂದರೆ ಈ 5 ಪಾಯಿಂಟ್ಸು ಬರುತ್ತೆ. ಅದರಲ್ಲಿ ಫಸ್ಟ್ ಪಾಯಿಂಟ್ ನೋಡೋದಾದರೆ ಸೆಕ್ಯೂರಿಟಿ. As one might have to deal with huge amounts of money, the software needs to ensure secure transaction. ಅಂದರೆ ಈ ಒಂದು ಜಿ ಎಸ್ ಟಿಯನ್ನು ಅಡಾಪ್ಟ್ ಮಾಡ್ಕೊಂಡಿದೆ ಒಂದು ಆರ್ಗನೈಸೇಷನ್ ಅಂತಂದರೆ ಅಲ್ಲಿ ಹ್ಯೂಜ್ ಅಮೌಂಟ್ ಆಫ್ ಮನಿ ಅನ್ನೋದು ಇರುತ್ತೆ. ಒಂದು ಬಿಸ್ನೆಸ್ ಅಂತಂದರೆ ಅಲ್ಲಿ ದೊಡ್ಡ ಮೊತ್ತದ ಅಮೌಂಟನ್ನು ಏನು ಮಾಡ್ತಾ ಹೋಗ್ತಾರೆ, ಅಲ್ಲಿ ಟ್ರಾನ್ಸಾಕ್ಷನ್ಸ್ ಅನ್ನೋದು ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಸಾಫ್ಟ್ವೇರ್ ಏನಿರುತ್ತೆ, ಜಿ ಎಸ್ ಟಿಯನ್ನು ನಾವು ವರ್ಕ್ ಮಾಡಬೇಕು ಅಂತಂದರೆ ಸಪೋರ್ಟಿಂಗಾಗಿ ಬರುವಂಥ ಸಾಫ್ಟ್ವೇರ್ಸ್ ಏನಿರುತ್ತೆ ಅದು ಸೆಕ್ಯೂರ್ ಆಗಿರಬೇಕು. ಅಂತಂದರೆ ಅಲ್ಲಿ ಏನೆಲ್ಲ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ ಆ ಟ್ರಾನ್ಸಾಕ್ಷನ್ಸ್ ಎಲ್ಲದೂ ಕೂಡ ಸೆಕ್ಯೂರ್ ಆಗಿರಬೇಕು. ಸೆಕ್ಯೂರ್ ಜಿ ಎಸ್ ಟಿ ಸಾಫ್ಟ್ವೇರ್ ವುಡ್ ಪ್ರೊಟೆಕ್ಟ್ ದ confidential information
information related ಇನ್ಫಾರ್ಮೇಷನ್ ಅಂತಂದರೆ ಈ ಜಿ ಎಸ್ ಟಿ ಸಾಫ್ಟ್ವೇರ್ ಏನು ಮಾಡುತ್ತೆ, ಸೆಕ್ಯೂರ್ ಜಿ ಎಸ್ ಟಿ ಸಾಫ್ಟ್ವೇರ್ ಅನ್ನೋದು ಈ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ಸು ಅಂತಂದರೆ ಜಿ ಎಸ್ ಟಿಯಲ್ಲಿ ಏನೆಲ್ಲ ಟ್ರಾನ್ಸಾಕ್ಷನ್ಸನ್ನು ಮಾಡಿರ್ತಾರೆ ಅದಕ್ಕೆ ರಿಲೇಟೆಡ್ ಆಗಿ ಬರುವಂಥ ಇನ್ಫಾರ್ಮೇಷನ್ಸ್ ಏನಿರುತ್ತೆ, ಆ ಒಂದು ಬಿಸ್ನೆಸ್ಗೆ ರಿಲೇಟೆಡ್ ಆಗಿ ಬರುವಂಥ ಇನ್ಫಾರ್ಮೇಷನ್ಸು ಅದೆಲ್ಲದನ್ನು ಕೂಡ ಪ್ರೊಟೆಕ್ಟ್ ಮಾಡಬೇಕು. ಮತ್ತು ಅಲ್ಲಿ ಯಾವುದೇ ರೀತಿಯಾದಂಥ ಥ್ರೆಟ್ ಬಿಸ್ನೆಸ್ ಇನ್ಫಾರ್ಮೇಷನ್ಸಲ್ಲಿ ಬರುವಂಥ ಇನ್ಫಾರ್ಮೇಷನ್ಸನ್ನು ಕೆಲವರು ಮಿಸ್ಯೂಸ್ ಮಾಡ್ಕೋಬೋದು. ಅದೆಲ್ಲದನ್ನ ಕಡೆ ಏನು ಮಾಡಬೇಕು, ಈ ಜಿ ಎಸ್ ಟಿ ಸಾಫ್ಟ್ವೇರು ಸೆಕ್ಯೂರ್ ಮಾಡಬೇಕು. Therefore, the GST offers robustness not only in filing returns but also in ensuring overall data security to the business organization. ಹಾಗಾಗಿ ಈ ಒಂದು ಜಿ ಎಸ್ ಟಿ ಸಾಫ್ಟ್ವೇರ್ ಅನ್ನೋದು ಏನು ಮಾಡುತ್ತೆ ಅಂತಂದರೆ, ಏನು ಜಿ ಎಸ್ ಟಿ ರಿಟರ್ನ್ಸನ್ನು ಫಿಲ್ ಮಾಡೋದು ಒಂದೇ ಅಲ್ಲ. ಜಿ ಎಸ್ ಟಿ ರಿಟರ್ನ್ಸ್ ಅಂತಂದರೆ ಈಗ ಕೆಲವೊಂದು ಟ್ಯಾಕ್ಸ್ ಎಕ್ಸಾಮ್ಷನ್ಸ್ ಅಂತ ಇರುತ್ತೆ. ಒಂದು ಆರ್ಗನೈಸೇಷನ್ನು ಜಿ ಎಸ್ ಟಿಯನ್ನು ಪೇ ಮಾಡಿ ಆದಮೇಲೆ ಒಂದಷ್ಟು ಎಕ್ಸಾಮ್ಷನ್ ಬೇಸ್ ಮೇಲೆ ಟ್ಯಾಕ್ಸ್ ರಿಟರ್ನ್ ಆಗುತ್ತೆ. ಆ ರಿಟರ್ನ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಆ ಟ್ಯಾಕ್ಸ್ ರಿಟರ್ನನ್ನು ಈ ಜಿ ಎಸ್ ಟಿ ಸಾಫ್ಟ್ವೇರು ಆಟೋಮೆಟಿಕ್ಕಾಗಿ ಫಿಲ್ ಮಾಡುತ್ತೆ. ಅದ್ರ ಜೊತೆಗೆ ಓವರಾಲ್ ಡೇಟಾ ಏನಿರುತ್ತೆ, ಬಿಸ್ನೆಸ್ ಆರ್ಗನೈಸೇಷನ್ಗೆ ರಿಲೇಟೆಡ್ ಆಗಿ ಏನೆಲ್ಲ ಇನ್ಫಾರ್ಮೇಷನ್ಸ್ ಇರುತ್ತೆ ಅದಕ್ಕೆ ಒಂದು ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡುತ್ತೆ. ಇದು ಒಂದು ಪ್ರಿನ್ಸಿಪಲ್ ಅಂತ ಹೇಳ್ತೀವಿ, ಅಂತಂದರೆ ಜಿ ಎಸ್ ಟಿ ವರ್ಕ್ ಮಾಡುವಂತಹ ಪ್ರಿನ್ಸಿಪಲ್ಲು. ನೆಕ್ಸ್ಟ್ ಸೆಕೆಂಡ್ ಒನ್, ಮಲ್ಟಿ ಪ್ಲಾಟ್ಫಾರ್ಮ್ ಅಡಾಪ್ಟಬಿಲಿಟಿ. To keep up with the various compliance requirements, the GST software has been enabled to function well on multiple platforms. It is easily accessible from PCs, laptops, and even smartphones through the app. This tends to increase the ಅಡಾಪ್ಟಬಿಲಿಟಿ ಅಂತಂದರೆ ಈ ಜಿ ಎಸ್ ಟಿ ವರ್ಕಿಂಗ್ ಪ್ರಿನ್ಸಿಪಲಲ್ಲಿ ಬರುವಂಥ ಒಂದು ಪ್ರಿನ್ಸಿಪಲ್ಲು. ಅಂತಂದರೆ ಈ ಜಿ ಎಸ್ ಟಿ ಸಾಫ್ಟ್ವೇರ್ಸ್ ಏನಿರುತ್ತೆ, ಆ ಸಾಫ್ಟ್ವೇರು ಮಲ್ಟಿಪಲ್ ಪ್ಲ್ಯಾಟ್ಫಾರ್ಮ್ಸ್ ಏನಿರುತ್ತೆ ಅದರಲ್ಲಿ ಫಂಕ್ಷನ್ ಮಾಡೋದಕ್ಕೆ ಏಬಲ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಪಿ ಸಿಸಲ್ಲಾಗಿರ್ಬೋದು, ಅಂತಂದರೆ ಪರ್ಸನಲ್ ಕಂಪ್ಯೂಟರ್ಸಲ್ಲಾಗಿರ್ಬೋದು, ಲ್ಯಾಪ್ಟಾಪ್ಸಲ್ಲಾಗಿರ್ಬೋದು, ಸ್ಮಾರ್ಟ್ಫೋನ್ಸಲ್ಲಾಗಿರ್ಬೋದು, ಅದರಲ್ಲಿ ಏನು ಮಾಡಬೇಕು, ವರ್ಕ್ ಮಾಡೋದಕ್ಕೆ ಏಬಲ್ ಆಗಿರಬೇಕು. ಅಂತಂದರೆ ಈ ಜಿ ಎಸ್ ಟಿ ಸಾಫ್ಟ್ವೇರ್ ಆ್ಯಪ್ ಅಂತ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಟ್ಯಾಲಿ ಆಗಿರ್ಬೋದು ಅಥವಾ ಅದರ್ ಸಾಫ್ಟ್ವೇರ್ಸ್ ಆಗಿರ್ಬೋದು, ಅವೆಲ್ಲ ಏನು ಮಾಡೋವಂಥದ್ದು ಅಪ್ಲಿಕೇಶನ್ ರಿಲೇಟೆಡ್ ಆಗಿ ವರ್ಕ್ ಮಾಡೋವಂಥದ್ದು. ಆ ಅಪ್ಲಿಕೇಶನ್ಸು ಏನಾಗಬೇಕು, ಏನೆಲ್ಲ ವೇರಿಯಸ್ ಮಲ್ಟಿಪಲ್ ಪ್ಲ್ಯಾಟ್ಫಾರ್ಮ್ಸ್ ಬರುತ್ತೆ ಅದರಲ್ಲಿ ವರ್ಕ್ ಮಾಡೋ ಥರ ಇರಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ಆ ಒಂದು ಜಿ ಎಸ್ ಟಿಯನ್ನು ಏನು ರಿಟರ್ನ್ ಫಿಲ್ಲಿಂಗ್ ಆಗಿರ್ಬೋದು ಅಥವಾ ಜಿ ಎಸ್ ಟಿಗೆ ರಿಲೇಟೆಡ್ ಆಗಿ ಏನೆಲ್ಲ ಟ್ರಾನ್ಸಾಕ್ಷನ್ಸ್ ಆಗುತ್ತೆ ಅದನ್ನು ಈಸಿಯಾಗಿ ಮಾಡೋದಕ್ಕೆ ಏನಾಗುತ್ತೆ, ಈಸಿಯಾಗಿ ಮಾಡೋದಕ್ಕೆ ಈ ಒಂದು ಮಲ್ಟಿಪಲ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ವರ್ಕ್ ಮಾಡುವಂಥ ಅಪ್ಲಿಕೇಶನ್ ಬೇಸಿಸ್ ಏನಿರುತ್ತೆ ಅದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ಫ್ಲೆಕ್ಸಿಬಿಲಿಟಿ. Several businesses are using the ERP system and various accounting tools to manage tax filing. Therefore, your GST software should be flexible enough to integrate well with the existing system and offer a seamless experience to the user. ಅಂದರೆ ಈ ಜಿ ಎಸ್ ಟಿ ಸಾಫ್ಟ್ವೇರು ಅಂತಂದರೆ ಟ್ಯಾಲಿ ಆಗಿರ್ಬೋದು, ಇದೇನಾಗಿರಬೇಕು, ಫ್ಲೆಕ್ಸಿಬಲ್ ಆಗಿರಬೇಕು. ಅಂತಂದರೆ ಮಲ್ಟಿಪಲ್ ಬಿಸ್ನೆಸ್ಸಸ್ ಏನು ಮಾಡುತ್ತೆ, ಈ ಒಂದು ಟ್ಯಾಲಿ ERP9 ಯೂಸ್ ಮಾಡ್ಕೊಳ್ಳುತ್ತೆ. ಈ ಟ್ಯಾಲಿ ERP9 ಏನು ಮಾಡೋವಂಥದ್ದು ಜಿ ಎಸ್ ಟಿ ಸಾಫ್ಟ್ವೇರು ಅಡಾಪ್ಟ್ ಆಗಿರುತ್ತೆ. ಹಾಗಾಗಿ ಅಲ್ಲಿ ಏನೆಲ್ಲ ಟ್ಯಾಕ್ಸ್ ಫಿಲ್ಲಿಂಗ್ಸ್ ಆಗಿರುತ್ತೆ ಅದನ್ನು ಇರುತ್ತೆ. ಹಾಗಾಗಿ ಒಬ್ಬ ಯೂಸರ್ಗೆ ವೆಲ್ ಎಕ್ಸ್ಪೀರಿಯನ್ಸ್ಡ್ ಆಗಬೇಕು ಅಂತಂದರೆ ಅವನು ಅವನ ಹತ್ರ ಏನು ಸಿಸ್ಟಮ್ಸ್ ಇರುತ್ತೆ, ಅದು ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಪರ್ಸನಲ್ ಕಂಪ್ಯೂಟರ್ಸ್ ಆಗಿರ್ಬೋದು, ಇದರಲ್ಲಿ ಅವನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಅಂದರೆ ಅದನ್ನು ಯೂಸ್ ಮಾಡೋದಕ್ಕೆ ಅದು ಫ್ಲೆಕ್ಸಿಬಲ್ ಆಗಿರಬೇಕು. ಜಿ ಎಸ್ ಟಿ ಕ್ರಿಟಿಕಲ್ ಆಗಿರಬಾರ್ದು, ಯೂಸ್ ಮಾಡೋದಕ್ಕೆ ಈಸಿ ಆಗೋ ಥರ ಆ ಒಂದು ಸಾಫ್ಟ್ವೇರು ಸಪೋರ್ಟಿಂಗ್ ಆಗಿರಬೇಕು. ನೆಕ್ಸ್ಟ್, ಕಾಗ್ನಿಜನ್ಸ್. Under the new GST regime, a normal taxpayer who is registered in one state will have to file as many as 37 returns during a financial period. ಅಂದರೆ ಏನು ಒಂದು ಸ್ಟೇಟಲ್ಲಿ ಒಬ್ಬ ಟ್ಯಾಕ್ಸ್ ಪೇಯರ್ ರಿಜಿಸ್ಟರ್ ಮಾಡ್ಕೊಂಡಿರ್ತಾನೆ, ಅವನು
37 ಅಪ್ ಟು 37 ರಿಟರ್ನ್ಸ್ವರೆಗೆ ಏನು ಮಾಡ್ಬೋದು, ಅವನು ಫೈಲ್ಸನ್ನು ಫಿಲ್ ಮಾಡ್ಬೋದು ಒಂದು ಫಿನಾನ್ಷಿಯಲ್ ಪೀರಿಯಡಲ್ಲಿ. ದ ಸಾಫ್ಟ್ವೇರ್ ಈಸ್ ಏಬಲ್ ಟು ಇವ್ಯಾಲ್ಯೂಯೇಟ್ ದ ಪಾಸಿಬಲ್ ಈವೆಂಟ್ಸ್ ದಟ್ ಮೈಟ್ ಬಿ ಕಮಿಂಗ್ ಇನ್ ದ ವೇ ಆಫ್ ದಿ traders. This will ensure that no deadline is missed in the process and that the business remains up and running. ಅಂದರೆ ಈ ಒಂದು ಏನು ಒಂದು ಫಿನಾನ್ಷಿಯಲ್ ಪೀರಿಯಡಲ್ಲಿ ಅವನೇನು ಮಾಡ್ಬೋದು, 37 ರಿಟರ್ನ್ಸನ್ನು ಫೈಲ್ ಮಾಡ್ಬೋದು. ಈ ಒಂದು 37 ರಿಟರ್ನ್ಸನ್ನು ಫೈಲ್ ಮಾಡೋದಕ್ಕೆ ಬೇಕಾಗಿರುವಂಥ ಸಾಫ್ಟ್ವೇರ್ ಏನಾಗಿರುತ್ತೆ, ಅದು ಅವನಿಗೆ ಆ ಒಂದು ಈವೆಂಟ್ಸನ್ನು ಮಾಡೋದಕ್ಕೆ ಪಾಸಿಬಲ್ ಆಗಿ ವರ್ಕ್ ಮಾಡಬೇಕು. ಹಾಗೆಯೇ ಆ ಒಂದು ಟ್ಯಾಕ್ಸ್ ಪೇ ಮಾಡುವಂಥ ಡೆಡ್ಲೈನು ಮಿಸ್ ಆಗದಲೇ ರೀತಿಯಾಗಿ ಅದು ರಿಮೈನಿಂಗ್ ಆಗಿ ಇರಬೇಕು. ಹಾಗಾಗಿ ಈ ಒಂದು ಕಾಗ್ನಿಜೆನ್ಸ್ ಅಂತಂದರೆ ನಾಲೆಡ್ಜ್ ಅಂತ ಕರಿತೀವಿ, ಅಂತಂದರೆ ಅವೇರ್ನೆಸ್ಸು. ಈ ಒಂದು GST ಸಪೋರ್ಟಿಂಗ್ ಸಾಫ್ಟ್ವೇರ್ ಏನು ಮಾಡಬೇಕು, ಒಬ್ಬ ಯೂಸರ್ಗೆ ರಿಮೈನ್ ಮಾಡೋ ಅಂಥ ಒಂದು ಸಾಫ್ಟ್ವೇರ್ ಆಗಿ ಸಪೋರ್ಟಿವ್ ಆಗಿ ಇರಬೇಕು. ನೆಕ್ಸ್ಟ್ ಲಾಸ್ಟ್ ಒನ್, ಫ್ರೆಂಡ್ಲಿ ಯೂಸರ್ ಇಂಟರ್ಫೇಸ್ ಆ್ಯಂಡ್ ರಿಪೋರ್ಟಿಂಗ್. The software should offer a simple user interface. The information dashboard including various MIS reports for quick decision making and transparency in operations. Availability of real-time information might help the business owners in avoiding over-under stocking of goods. This might save a lot of capital if operates on a minimum user interface principle. ಅಂದರೆ ಈ ಒಂದು ಸಪೋರ್ಟಿಂಗ್ ಸಾಫ್ಟ್ವೇರ್ ಏನಿರುತ್ತೆ, ಈ GST ವರ್ಕಿಂಗ್ ಪ್ರಿನ್ಸಿಪಲಲ್ಲಿ ಏನಂತ ಹೇಳ್ತಾರೆ ಅಂತಂದರೆ, ಈ ಸಾಫ್ಟ್ವೇರ್ ಅನ್ನೋದು ಯೂಸರ್ ಫ್ರೆಂಡ್ಲಿ ಆಗಿರಬೇಕು, ಅಂತಂದರೆ ಈಸಿ ಆಗಿರಬೇಕು, ಮತ್ತು ರಿಪೋರ್ಟಿಂಗನ್ನು ಮಾಡೋದಕ್ಕೆ, ಇಂಟರ್ಫೇಸನ್ನು ಮಾಡೋದಕ್ಕೆ ಈಸಿ ಆಗಿರಬೇಕು. ಮತ್ತು MIS ರಿಪೋರ್ಟ್ಸ್ ಅಂತ ಬರುತ್ತೆ. MIS ರಿಪೋರ್ಟ್ಸ್ ಅಂತಂದರೆ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ. ಈ ರಿಪೋರ್ಟ್ಸನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು, ಕ್ವಿಕ್ ಡಿಸಿಷನ್ ಮೇಕಿಂಗನ್ನು ಮಾಡ್ಬೋದು. ಹಾಗಾಗಿ ಈ ಒಂದು ಸಾಫ್ಟ್ವೇರ್ಸ್ ಏನು ಮಾಡಬೇಕು, MIS ರಿಪೋರ್ಟ್ಸನ್ನು ಇನ್ಕ್ಲೂಡ್ ಮಾಡ್ಕೊಂಡಿರಬೇಕು. ಇದರಿಂದ ಒಂದು ಬಿಸ್ನೆಸ್ಸಲ್ಲಿ ಆಗುವಂಥ ಒಂದು ಆಪ್ರೇಷನ್ಸ್ ಏನಿರುತ್ತೆ ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಅನ್ನೋದು ಕಾಣಿಸ್ತಾ ಹೋಗುತ್ತೆ. ಹಾಗಾಗಿ ಆ ಬಿಸ್ನೆಸ್ ಓನರ್ಸ್ ಏನಿರ್ತಾರೆ ಅವರಿಗೆ ಓವರ್ ಸ್ಟಾಕಿಂಗ್ ಆಫ್ ಗೂಡ್ಸ್ ಅಂತ ಕರಿತೀವಿ, ಅಥವಾ ಅಂಡರ್ ಸ್ಟಾಕಿಂಗ್ ಆಫ್ ಗೂಡ್ಸ್ ಅಂತ ಕರಿತೀವಿ. ಅಂತಂದರೆ ಯಾವಾಗ ಗೂಡ್ಸು ಜಾಸ್ತಿ ಸ್ಟಾಕ್ ಆಗಿದೆ ಅಥವಾ ಸ್ಟಾಕ್ ಯಾವಾಗ ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಅವರಿಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಒಂದು ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಏನು ಮಾಡ್ಬೋದು, ಕ್ಯಾಪಿಟಲ್ ಆಗಿರುತ್ತೆ. ಅಂತಂದರೆ GST ಸಾಫ್ಟ್ವೇರು ಆ ಒಂದು ಡಿಸಿಷನ್ ಮೇಕಿಂಗ್ ಪರ್ಪಸ್ಸಿಗೆ ಹೆಲ್ಪ್ ಮಾಡೋದ್ರ ಜೊತೆಗೆ ಒಂದು ಆರ್ಗನೈಸೇಷನಲ್ಲಿ ಎಷ್ಟು ಸ್ಟಾಕ್ ಇರುತ್ತೆ ಅದ್ರ ಬಗ್ಗೆ ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ಸನ್ನು ಆ ಬಿಸ್ನೆಸ್ ಓನರ್ಗೆ ಪ್ರೊವೈಡ್ ಮಾಡಬೇಕು. ಇದರಿಂದ ಆ ಒಂದು ಆರ್ಗನೈಸೇಷನಲ್ಲಿ ಕ್ಯಾಪಿಟಲ್ ಅನ್ನೋದೇನಾಗುತ್ತೆ, ಸೇವ್ ಆಗ್ತಾ ಹೋಗುತ್ತೆ. ಇದಿಷ್ಟು ವರ್ಕಿಂಗ್ ಪ್ರಿನ್ಸಿಪಲ್ಸ್ ಆಫ್ GST ಇನ್ ಟ್ಯಾಲಿನಲ್ಲಿ ವರ್ಕ್ ಮಾಡಬೇಕಾದ್ರೆ GST ವರ್ಕಿಂಗ್ ಪ್ರಿನ್ಸಿಪಲ್ಸ್ ಏನೇನು ಬರುತ್ತೆ ಅಂತ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ 10 ಮಾರ್ಕಿಗೆ ಕೇಳ್ತಾರೆ ಈ ಕ್ವೆಶನ್ಸು. ನಿಮಗೆ ಎಕ್ಸ್ಪ್ಲೈನ್ GST ವರ್ಕಿಂಗ್ ಪ್ರಿನ್ಸಿಪಲ್ಸ್ ಇನ್ ಟ್ಯಾಲಿ ಅಂತ ಕೇಳ್ತಾರೆ. ಪ್ರೀವಿಯಸ್ ಹೇಳಿದ್ದು 2 ಪ್ರಿನ್ಸಿಪಲ್ಸ್ ಏನಿತ್ತು ಅದು ಬೇಸಿಕ್ ಪ್ರಿನ್ಸಿಪಲ್ಸ್. ಅದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಕೇಳೋದಿಲ್ಲ, ನಿಮಗೆ ಅರ್ಥ ಆಗಲಿ ಅಂತ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದು. ಎಕ್ಸಾಮಲ್ಲಿ ಕೇಳಿದ್ರೆ ನೀವು ಈ ಪಾಯಿಂಟ್ಸನ್ನು ಮೆನ್ಷನ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಆಲ್.